ಹಾಯ್ ಕಾಣ್ತಾ ಇಲ್ವಾ? ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೋಕರ್ಣಲ್ಲಿದ್ದೀವಿ, ನೆನ್ನೆ ಬಂದಿದ್ವಿ, ನೋಡಿದ್ರಲ್ಲ ನಮ್ಮ ರೂಮು. ನೋಡಿ ಇದೇ ಪ್ರಾಪರ್ಟಿ, ಮೇಲ್ ರೂಮ್ ಇದೆ, ನಮಗಿಲ್ಲೇ ಯಾವಾಗಲೂ ಕೊಡೋದು. ಬೇರೆ ಕಿರಣ್ ಬ್ರೋ ನೋಡಿ ಇಲ್ಲಿಗೆ ಬಂದಿದ್ದು. ನಿನ್ನೆ ರಾತ್ರಿ ಅಲ್ಲ ಸಂಜೆ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಈಗ ಹೊರಟ್ವಿ, ಇವಾಗ ಎಲ್ಲ ಹೋಗ್ತಿದ್ದೀವಿ ಅಂತ ಒಂದಿವೆ ಹೇಳ್ತೀನಿ. ಸಿಗೋಣ, ಓಕೆ ಬಾಯ್. ಬ್ರೋ ಹಾಯ್ ಹೇಳಿದ್ದಾರೆ. ಏನಿದ್ರು ನಂಬರ್ ಮತ್ತು ಇದು ಕಾಂಟ್ಯಾಕ್ಟ್ ನಂಬರು ಎಲ್ಲ ಹಾಕಿರ್ತೀನಿ. ಬನ್ನಿ, ಫೋನ್ ಮಾಡಿ, ಕಾಲ್ ಮಾಡಿ. ಓಕೆ, ಅದೆಲ್ಲ ಕೇಳಿಸ್ಬಾರ್ದು, ಎಷ್ಟು ಕೊಟ್ಟಿದ್ವಿ ಏನು ಅಂತೆಲ್ಲ, ಅದೆಲ್ಲ ತೆಗೆದುಬಿಡ್ತೀನಿ. ಓಕೆ ಬಾಯ್. ಏನಾದರೂ ಆಗಲಿ, ಅದು ನೋ ಪೇಮೆಂಟ್ ಇಶ್ಯೂಸ್ ಇಲ್ಲಿ. ಪೇಮೆಂಟ್ ಡಿಸ್ಕಷನ್ ಎಲ್ಲ ಇಲ್ಲ ಇಲ್ಲಿ. ಸಗದ ಕಾಣ್ತಾ ಇದೆ. ಎಸ್ ಗೈಸ್, ಇದೆ ಅವ್ರ ಕಡೆಯಿಂದ ಇದೆ ಬೀಚು. ಸಂಜೆ ನೋಡಿರ್ತೀರ, ಇನ್ನೇನು ತೋರಿಸ್ಲಿ. ಸಗದಾಗಿತ್ತು, ಸಕ್ಕಷ್ಟೇ. ಕಿರಣ್ ಬ್ರೋದ್ ಅದೇ ನಂಬರ್ ಇದೆ ತಾನೇ ಶಶು ನಿನ್ನ ಹತ್ರ? ನಂಬರ್ ಇದೆ ಅಲ್ಲ? ಎಸ್, ನಂಬರ್ ಮತ್ತು ಪ್ರಾಪರ್ಟಿ ಇದೆ. ಬೇರೆ ಯಾರ್ದು ತೋರಿಸಲ್ಲ ನಾವು, ಇವ್ರದ್ದು ಮಾತ್ರ ತೋರಿಸ್ತೀವಿ. ಎಸ್ ಓಕೆ, ಸಿಗ್ತೀವಿ ನಿಮಗೆ ಮುಂದೆ. ಇನ್ನು ಬ್ಯಾಗೆ ಎಲ್ಲ ಕಟ್ಟಬೇಕು, ಇನ್ನು ತುಂಬ ಕೆಲಸ ಇದೆ. ಈಗ ತಿಂಡಿ ಆಗಿಲ್ಲ, ತಿಂಡಿ ಮಾಡಿ ಸಿಗ್ತೀನಿ. ಇವನ್ ರಿವ್ಯೂ ನೆನ್ನೆ ಒಂದು 11 ಗಂಟೆ ಮೇಲೆ ಕೇಳಬೇಕಿತ್ತು, ಮರ್ತೋಯ್ತು. ಇವತ್ತು ಕೇಳ್ತೀನಿ, ಇವತ್ತು ಪಕ್ಕ ಕೇಳ್ತೀನಿ. ಪಕ್ಕ 2 ದಿವಸದ್ದು ಅಂದರೆ ನೆನ್ನೆ ಫುಲ್ ಅಂದರೆ ತುಂಬ ಹೈವೇನೇ ಸಿಕ್ಕಿತ್ತು. ಆಮೇಲೆ ಫಸ್ಟ್ ಡೇ ಅಲ್ವಾ, ಈಗ ಸೆಕೆಂಡ್ ಡೇಲಿ ಪಕ್ಕ ರಿವ್ಯೂ ಕೇಳ್ತೀನಿ. ರಾತ್ರಿ ಅಂದರೆ 10 ಗಂಟೆ ಮೇಲೆ ಕೇಳ್ತೀನಿ ನಾನು. ಕರೆಕ್ಟಾಗಿ ರಿವ್ಯೂ ಕೊಡ್ತಾರೆ, ಪರ್ಫೆಕ್ಟ್ ರಿವ್ಯೂ. ಹಾಗಾಗಿ ಓಕೆ. ಇನ್ನು ನಂಗೆ ಇನ್ಸ್ಟಾಗ್ರಾಮಿಗೆ ಎಂತೆಂಥ ಐಡಿಯಾ ಕೊಟ್ಟಿದ್ದಾನೆ ಅಂದರೆ, ಅದು ಎಲ್ಲಿ ನೋಡಿ, ಹಿಂಗೆ ಟ್ಯಾಲೆಂಟ್ ಇರೋರಿಗೆ ಅದಿರಲ್ಲ, ಅದಿರೋರಿಗೆ ಟ್ಯಾಲೆಂಟ್ ಇರಲ್ಲ ಅನ್ನಂಗೆ ಆಯಿತು ಇದು ನಮ್ಮ ಕತೆ. ಓಕೆ ಗೈಸ್, ಇನ್ನೇನಿಲ್ಲ. ಇನ್ನು ಹಿಂಗೆಲ್ಲ ಇಟ್ಕೊಂಡು ನಡ್ಕೊಂಡು ಹೋದರೆ ಬರೀ ಶಕೆ ಕಿತ್ಕೊಂಡು ಹೋಗ್ತಾ ಇರುತ್ತಷ್ಟೇ, ಹೆವಿ ಹೀಟು. ಓಕೆ, ಸಿಗ್ತೀವಿ ಗೈಸ್, ಬಾಯ್. ಇದ್ರದ್ದು ಮೈಕಲ್ಲಿ ಮಾಡ್ತಾಯಿದ್ದೀನಿ, ಇದು ಮೈಕಿಗೆ ಕನೆಕ್ಟ್ ಮಾಡಿಲ್ಲ. ಇನ್ನು ಹೆಲ್ಮೆಟಲ್ಲೇ ಡೈರೆಕ್ಟ್ ಸಿಗ್ತೀನಿ. ಬಾಯ್ ಗೈಸ್. ಸುಸ್ತಾಯಿತು. ಏನೋ ಅಂದರು ಈ ಜಾಗದ ಹೆಸರು, ಸುಂಕದ ಕಟ್ಟೆ ಅಂತನಾ ಏನೋ, ಸಂಕಿ ಕಟ್ಟೆ ಅಂತನಾ ಏನೋ ಹೇಳಿದ್ರು ಕಿರಣ್ ಬ್ರೋ, ಮರ್ತೋಯ್ತು ಈ ಜಾಗದ ಹೆಸರು. ಇಲ್ಲಿದ್ದೀವಿ ಈಗ. ಅದೇ ರೂಮಿಂದ ಹೊರಟು ಲಗೇಜ್ ಎಲ್ಲ ಕಟ್ಕೊಂಡು ಬಾಯ್ಸ್ ಹೊರಟ್ವಿ. ನಾನು ಅಲ್ಲಿಂದನೇ ರೆಕಾರ್ಡ್ ಮಾಡೋಣ ಅಂತ ಇದ್ದೆ, ಯಾಕೋ ಮೈಕ್ ಕನೆಕ್ಟ್ ಆಗ್ತಾನೆ ಇಲ್ಲ. ಈಗ ನೋಡಿ, ಕ್ರೇಜಿ ಅಲ್ಲ. ಅಲ್ಲಿಂದನೇ ಮೈಕ್ ಕನೆಕ್ಟ್ ಮಾಡೋಣ ಅಂತಿದ್ದೆ, ಯಾಕೋ ಕನೆಕ್ಟೇ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈಗ ಕನೆಕ್ಟ್ ಮಾಡಿ ಬಾಯ್ಸ್ ಮುಂದೆ ಹೋದರು, ನಾನೇ ಹೋಗಿ ಅಂದೆ. NH ಬರೀ 7 ಅಂಕೋಲಾ, ಶಿರ್ಸಿ, ಹುಬ್ಳಿ. ಅಂಕೋಲಾ ಕಡೆ ಹೊರಟಿದ್ದೀವಿ. ಓ ಅಂತ ಫೀಲಿಂಗ್. ಹೈವೇ ಬಂತು.朝太陽の下響く残響を聞いて降り注ぐ光の中立ち止まりはしないよ。さえずりは僕を呼ぶように緑色線に飛び立つ鼓動が僕を呼び覚ます命張ってるまでサバンナ帰ろうサバンナ一人じゃないよサバンナ美しい世界をサバンナさあ生み出すんだ。Yeah, hi Sharan. Тоже снимаю. Yeah. Камера. Yeah. You have YouTube? Да, YouTube. ಬಾರಪ್ಪ ಬಾ.
Байки, байки. ಯಾ ಬೈಕ್ ಬೈಕ್ ತಗೊಳಪ್ಪ ನೀನು. Все, окей. ಯಾ ಫ್ರೆಂಡ್ ಫ್ರಮ್ ರಷ್ಯಾ. ಯಾ ಗೋ Я с вами. ಯಾ ವಿ ಮೂವ್. Ну езжай, я с ಹಾಂ ಇಲ್ಲಿ ನೋಡಿ ನೇಮ್ ಇದು ಶಿಪ್ಪು ಮತ್ತು ಫ್ಲೈಟ್ ಇದೆ ಏರೋಪ್ಲೇನ್ ಬಿಡಲ್ಲ ಅನಿಸುತ್ತೆ ರಷ್ಯಾ. ಒಂದು ನೋಡ್ಕೊಂಬರ್ಲಿ ಪಾಪ. ಗೈಸ್ ಇನ್ನೇನು ಬಾರ್ಡರ್ ಹತ್ರ ಬಂದ್ವಿ, ಇನ್ನೇನು ಕಾರ್ವಾ ಇದು ಬಾರ್ಡ್ರ್, ಇನ್ನೇನು ಕಾಲಿ ರಿವರ್. ಓ ಫುಲ್ ಆನ್ ವಾಟರ್, ಬ್ರಿಟಿಷ್ ಸಗದಾಗಿದೆ. ಇದೇ ಬಾರ್ಡ್ರ್, ಇನ್ನೇನು ಗೋವಾ ಬಾರ್ಡ್ರಿಗೆ ಬಂದ್ವಿ ಇನ್ನೇನು. ಇವರೆಲ್ಲ ಅವರಿಂದ ನಿಧಾನಕ್ಕೆ ಬರಲಿ, ಲಾರಿ ಹಿಂದೆ ಬರ್ತಾವ್ರೆಲ್ಲ. ಅವು ಮಾಡಿದೆ ಆಫ್ ಮಾಡಿದೆ. ಗಾಯ್ಸ್ ಫೈನಲಿ ತಿಂಡಿಗೆ ಬಂದ್ವಿ. ಅಂತೂ ತಿಂಡಿ ತಿಂತೀವಿ ಈಗ. ಪಣಜಿ ಪನ್ವೇಲ್ ದಾಂಡೇಲಿ, ಪಣಜಿ 101 ಪನ್ವೇಲ್ ನಿಕಲ್ನ ಅದು ಸುಬ ಪನ್ವೇಲ್ ನಿಕಲ್ನ ಅಂತ ಹೇಳ್ತಾರಲ್ಲ. 609 ಇದೆ ಪಣಜಿ. ದಾಂಡೇಲಿ 100 ಇದೆ. ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ದಾಂಡೇಲಿ. ಈಗ ಗಾಯ್ಸ್ ಕಾಕೋಲಿಯಮಿಗೆ ಹೋಗ್ತಿದ್ದೀವಿ. 12:09 ಟೈಮು. ಅಜ್ಜಿ ಪೀಕ್ ಬಿಸಿಲಲ್ಲಿ ಹೋಗ್ತೀವಿ ಈಗ. ದೃಷ್ಟಿ ನಮ್ಮನ್ನೆಲ್ಲ ಕಬಳಿಸ್ಕೊಂಡು ಇಟ್ಟಿದ್ದಾನೆ ಫುಲ್ಲು. ಎಷ್ಟು ಕಂಟ್ರೋಲ್ ಮಾಡಿದ್ದಾನೆ ಅಂದರೆ ನಮ್ಗೆ 100 ಮೇಲೆ ಗಾಡಿನೇ ಹೋಗ್ತಿಲ್ಲ ನಮ್ಮದು. ಈ ರೋಡಲ್ಲಿ 100ಇಂದ ಕೆಳಗೆ ಹೋಗ್ತಿರ್ಲಿಲ್ಲ ನಾವೇ ಆಗಿದ್ರೆ, ನಾನು ಶಾಶ್ವವಾಗಿದ್ದಿದ್ರೆ. ಇದು ಇದು ಕರ್ನಾಟಕ ಚೆಕ್ ಪೋಸ್ಟು, ಅದು ಗೋವಾ ಚೆಕ್ ಪೋಸ್ಟು. ಥ್ಯಾಂಕ್ ಯು, ಪ್ಲೀಸ್ ವಿಸಿಟ್ ಅಗೈನ್. ವಂದನೆಗಳು, ಪುನಃ ಬನ್ನಿ. ಇದು ಗೋವಾ ಚೆಕ್ ಪೋಸ್ಟು. ಇಲ್ಲಿ ನೋಡಿ ಹಿಂಗೆ ಫುಲ್ ಕಾರ್ ಡಿಕ್ಕಿ ಎಲ್ಲ ತೆಗೆದ್ಬಿಟ್ಟು ಚೆಕ್ ಮಾಡ್ತಾರೆ ಗೋವಾದು. ಯಾಕೆ ಅಂದರೆ ಎಣ್ಣೆ ಪಾರ್ಸಲ್ ಮಾಡ್ತಿರ್ತಾರೆ ಅಂತ ಹೇಳಿ ಚೆಕ್ ಮಾಡ್ತಾರೆ ಅಷ್ಟೇ. ಇಲ್ಲಿಂದ ಸಿಂಗಲ್ ರೋಡ್ ಗಾಯ್ಸ್. 2 ಲೇನ್ ಮುಗೀತು, ಸೈಕ್ ರೋಡ್ಸ್ ಮುಗೀತು. ಪಣಜಿ 84, ಪೊಂಡಾ 67. ಇನ್ನು ಅದೇ ಹಾಂ ಓ ನಡಿ ಹೋಗೋಣ ಗಾಯ್ಸ್. ರೆಕಾರ್ಡ್ ಮಾಡಿಬಿಟ್ಟೆ ಕಣೋ ಗೈಸ್. ಏನಿಲ್ಲ, ಇದು ನಮ್ಮದು ಒಂದು ಏನೋ ಮಾತಾಡ್ತಾ ಇದ್ವಿ. ಈಗ ಗೈಸ್ ಇದೆಲ್ಲಿ ಕ್ಯಾಕೋಲೆಮ್ ಬೀಚಿಗೆ ಹೊರಟ್ವಿ. ಕ್ಯಾಕೋಲೆಮ್ ಏನಂತಾರೆ? ಕ್ಯಾಕೋಲೆಮ್ ಏನದು? ಕಾಕೋಲೆಮ್ 666. ಯೋ ಸ್ವಿಮ್ಮಿಂಗ್ ಪೂಲ್ ಗೈಸ್. ಮುಂದೆ ಹೋಗ್ಬಿಟ್ಟಿದ್ವಿ ನಾವು ಕಾಕೋಲೆಮ್ ಬೀಚಿಗೆ ಇಲ್ಲೋ ಹೋಗಬೇಕು. ನಾವು ಮುಂದೆ ಹೋಗ್ಬಿಟ್ಟಿದ್ವಿ. ಈಗ ವಿಲ್ ಗೋ 600 ಮೀಟರ್ಸ್ ರೈಟ್ ಹೋಗಬೇಕು. ನಾನದೇ 1 ಕಿಲೋಮೀಟರ್ ಇತ್ತು, ಮತ್ತೆ 5 ಕಿಲೋಮೀಟರ್ ಆಯ್ತಲ್ಲ, ಎಲ್ಲಿಗೆ 5 ಕಿಲೋಮೀಟರ್ ತೋರಿಸ್ತೈತೆ ಅಂತ. ಗೂಗಲ್ ಟೇಕ್ ಯೂಟರ್ನ್ ಅಂತ ಹೇಳ್ತಿಲ್ಲ. ಸೆಡೆ ನನ್ನ ಮಗಂದು ನಕ್ಕನ್ ಯಾವುದೋ ಒಂದು 5 ಕಿಲೋಮೀಟರ್ ರೋಡ್ ತೋರಿಸ್ತೈತೆ, ಅಲ್ಲಿ ಹೋಗಿ ಅಂತ. ಏನು ಹೇಳಿ ಮಜಾ ಅಂದರೆ ಫುಲ್ ಸೈಕ್ ಆಗಿರುತ್ತೆ ಮಾತ್ರ. ಬಾ ಸೋ ಸ್ಯಾಡ್ ಗೈಸ್. ನಿಮ್ಗೆ ಅಲ್ಲಿ ಮುಂದೆ ಆಕಾಶ ಥರ ಕಾಣ್ತಾ ಇರ್ಬೋದು, ಆದರೆ ಅದೆಲ್ಲ ಫುಲ್ ನೀರು. ಅದು ಇಲ್ಲಿರೋದೆಲ್ಲ ನೀರು, ಫುಲ್ ಆನ್ ವಾಟರ್. ಇಲ್ಲಿ ನೋಡಿ ಗೈಸ್ ಏನೇನಿದೆ ಅಂತ. ಕಾಕೋಲೆಮ್ ಬೀಚ್, ವಾಟರ್ಫಾಲ್, ಬೀಚ್ ವ್ಯೂ ಪಾಯಿಂಟು, ಸನ್ಸೆಟ್ ವ್ಯೂ ಪಾಯಿಂಟು, ಸಿ ವ್ಯೂ ಪಾಯಿಂಟು, ವಾಟರ್ಫಾಲ್ ವ್ಯೂ ಪಾಯಿಂಟು, ಕ್ಲಿಫ್ ವ್ಯೂ ಪಾಯಿಂಟು, 4 ವೀಲರ್ ಪಾರ್ಕಿಂಗು, ಪ್ರೈವೇಟ್ ಪ್ರಾಪರ್ಟಿ. ಅದೇ ಹಂಗಾಗಿ 50 ತೊಗೊತಾರೆ ಒಬ್ರಿಗೆ 50 ರೂಪಾಯಿ ಇಸ್ಕೊತಾರೆ. ಎಂಟ್ರಿ ಟಿಕೆಟ್ ಥರ ಕೊಡ್ತಾರೆ. ಅದನ್ನು ತಗೊಂಡೋಗಿ ಅಲ್ಲೊಬ್ರು ಆಂಟಿ ಇರ್ತಾರಂತೆ, ಅವ್ರ ಹತ್ರ ಕೊಡಬೇಕಂತೆ. ಅಷ್ಟೇ, ಇನ್ನೇನಿಲ್ಲ. ಫುಲ್ ಮಸ್ತ್ ಆಫ್ ರೋಡ್ ಇದೆ, ಸರಿಯಾಗಿ ಇಟ್ಟಿದೆ. ಅಪ್ಪ ನಿಲ್ಸಂಗಿಲ್ಲ, ಹಿಂಗೆ ಹೋಗ್ತಾ ಇರಬೇಕು. ಕೈಯೆಲ್ಲ ಟ್ಯಾನ್ ಆಯಿತು, ಗ್ಲೌಸ್ ಆಗಿದೆ. ಸಾಲಿ ಏನೇನೋ ಆಗೋಗಿದೆಯಂತೆ ಗೈಸ್. ಕಳೆದೋಗ್ಬಿಟ್ಟಿದ್ದೀವಿ ನಾವು. ನೋಡಿ ಏನಿಲ್ಲ ಗೈಸ್, ಇಲ್ಲೇ ರೋಡ್ ಇದೆ. ಲಾಸ್ಟ್ ಇನ್ ಗೇರ್ ಬೀಚ್ ತೋಟ. ನಾನು ಇವನು ಬರಲಿಲ್ಲ ಅಂತ ಶಾಶು ಅಲ್ಲಿ ಬಂದವ್ನು ನಡ್ಕೊಂಡು. ಗೈಸ್ ಇನ್ನು ಅಲ್ಲಿ ಪಾರ್ಕಿಂಗ್ ಹತ್ರ ಹೋಗಿ ಸಿಗ್ತೀವಿ. ಜೂಸ್ತೈತೆ, ಹೆಲ್ಮೆಟ್ ಬಿಚ್ತೀನಿ, ಆಗ್ತಾ ಇಲ್ಲ. ಬಾಯ್.
ಬ್ರೋ ಇಲ್ಲಿದ್ದಾನೆ, ಅಲ್ಲಿ ಹೋಗ್ತಾ ಇದ್ದೀವಿ. ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೀವಿ ನೋಡಿ, ಇದೇ ಪಾರ್ಕಿಂಗು. ದಿಸ್ ಈಸ್ ಕಾಕೋಲೆಮ್ ಬೀಚ್ ಗೈಸ್. ನೋಡಿ ಕಾಕೋಲೆಮ್ ಬೀಚ್, ಅಲ್ಲೇ ಗಾಡಿ ಪಾರ್ಕ್ ಮಾಡಿದ್ವಿ. ಇಲ್ಲಿ ನೋಡಿ ಸೈಕಿದೆ ಗೈಸ್, ಮಾತ್ರ ತುಂಬ ಸಖತ್ತಾಗಿದೆ ಜಾಗ, ಸಖತ್ ಕ್ರೇಜ್ ಆಗಿದೆ. ನೀರೆಲ್ಲ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಫುಲ್ ಕ್ಲೀನಾಗಿ ಕಾಣಿಸ್ತಾ ಇದೆ. ಎಸ್ ಓ ಓ ಓ ನೋಡಿ ಗೈಸ್, ಬೀಚಿಗೆ ಬಂದ್ವಿ. ಎಸ್ ನೋಡಿ ಸೈಕ್ ಫುಲ್ಲು ಸಖತ್ತಾಗಿದೆ. ಶೂ ಎಲ್ಲ ಕಲರ್ ನೋಡಿ ಫುಲ್ ಮಣ್ಣಾಗೋಯ್ತು, ಚಿಂದಿ ಚಿತ್ರಣ ಆಗೋಯ್ತು ನೋಡಿ. ಅಲ್ಲೇನೋ ಪೈಪಲ್ಲಿ ನೀರು ಬಿಟ್ಟವ್ರೆ, ಸಖತ್ತಾಗಿದೆ. ಅದು ಚೆನ್ನಾಗಿದೆ ಜಾಗ. ಅಲ್ಲಿ ಬರೋದು ಅನ್ಸುತ್ತೆ ವಾಟರ್ ಫಾಲ್ಸು, ಆದರೆ ನೀರಿಲ್ಲ ಬಿಡಿ. ಹಾಂ ಹಾಂ ಅಲ್ಲಿ ನೋಡಿ ಸ್ಟೇ, ಅಲ್ಲಿ ಅದೇ ವಾಟರ್ ಫಾಲ್ಸಾ? ಓ ಇದೇ ವಾಟರ್ ಫಾಲ್ಸು, ಫಾಲ್ಸು ಇದೇ ಫಾಲ್ಸು. ಎಲ್ಲಿ ಏನಾದರೂ ಕಾಣ್ತಿದ್ಯಾ? ಏನು ಕಾಣಲ್ಲ ಬಿಡಿ ಫಾಲ್ಸಲ್ಲಿ, ಸೈಕ್ ನೀರೇ ಇಲ್ಲ ಅಲ್ಲಿ. ಚೆನ್ನಾಗಿರುತ್ತೆ ನೀರಿದ್ರೆ, ಆದರೆ ನೀರಿಲ್ಲ ಇವಾಗ. ನೀರು ಹೋಗ್ತಾ ಇದೆ, ಫ್ರೆಶ್ ಆಗಿದೆ ನೀರು, ಸಗದಾಗಿದೆ ನೀರು, ಆದರೆ ಬೇಡ, ಇಲ್ಲ ನೀರಿಲ್ಲ, ಅದಕ್ಕೆ ವಾಪಸ್ ಹೋಗ್ತೀವಿ ಮೇಲ್ಗಡೆ. ಏನು ಬೀಚ್ ಏನು ನಿನ್ನೆಯಿಂದ ಇನ್ನೊಂದು ದಿನ ಬೀಚ್ ನೋಡೋದೇ ಇದ್ದಿದ್ದು. ಓಕೆ ಗೈಸ್, ಮತ್ತೆ ಮೇಲೆ ಹೋಗಿ ಸಿಗ್ತೀನಿ, ಬಾಯ್. ಹಾಂ ಗೈಸ್, ಇವರಿಲ್ಲಿ ಜ್ಯೂಸ್ ಎಲ್ಲ ತಗೊಂಡ್ರು, ಬಿಯರ್ಗಿಂತ ಜಾಸ್ತಿ ಇದೆಯಂತೆ ಜ್ಯೂಸಿಗೆ. ಬೇಜಾರಾಗವ್ರೆ ಮಧ್ಯಾಹ್ನನೇ ಕುಡಿಯೋಂಗಿಲ್ಲ ಬಿಡೋಂಗಿಲ್ಲ ಅಂತ. ಪಕ್ಕ ಹಂಗೆ ಇದ್ದ. ಎಸ್ ಗೈಸ್, ಇಲ್ಲಿ ಇದು ರೆಸ್ಟೋರೆಂಟಲ್ಲಿ ಕೂತಿದ್ದೀವಿ. ಏನು ಜ್ಯೂಸ್ ಹೇಳಿದ್ರಿ? ವಾಟರ್ ಮೆಲನ್. ಅದು ನೀರು ಹಾಕ್ಬಿಟ್ಟು ಕೊಡ್ತಾರೆ ಕಣೋ. ನಂಗೂ ವಾಟರ್ ಮೆಲನ್ ಇದ್ದ. ಬಿಡು, ಮಾಡಾಯ್ತು ಅನ್ಸುತ್ತೆ ಬಿಡು. ಎಸ್ ಗೈಸ್, ಓಕೆ, ಸಿಗ್ತೀನಿ ನಿಮಗೆ. ಸೈಕಲ್ ಗೈಸ್, ಬಿಯರಿಗೆ 120, ವಾಟರ್ ಮೆಲನ್ ಜ್ಯೂಸಿಗೆ 180. ಇವನ್ ಬುದ್ಧು ಅಂತ ಕೋಕ್ ತಗೊಂಡ, ಅದಕ್ಕೆ ಫೈನಲಿ ಬಂದಿದ್ದೀವಿ ಮೇಲೆ. ಬ್ರೋ ಹತ್ತದಾ? ಎಸ್ ಗೈಸ್, ವ್ಯೂ ನೋಡ್ಬಿಡಿ. ಲಾಸ್ಟ್ ಒಂದು ತೋರಿಸ್ಬಿಡ್ತೀನಿ, ಪದೇ ತೋರ್ಸೋಕ್ಕೆಲ್ಲ ಹೋಗಲ್ಲ ನೋಡಿ. ಎಸ್ ಎಸ್, ಕಾಣ್ತಾ ಇದೆಯಲ್ಲ, ಇಷ್ಟೇ ಸೈಕ್ಸ್. ಓಕೆ ಗೈಸ್, ಬಾಯ್. ಇನ್ನು ಏನಿಲ್ಲ, ಇಲ್ಲಿ ಎಕ್ಸಿಟ್ ಆದಮೇಲೆ ಸಿಗ್ತೀನಿ. ಓಕೆ, ಕಬೋಡಿ ರಾಮ ಫೋರ್ಟ್ ಗೈಸ್. ಕಬಡ್ಡಿ ರಾಮ ಅಲ್ಲ, ಕಬಡ್ಡಿ ರಾಮಕ್ಕೆ ಬಂದಿದ್ದೀವಿ. ಅಲ್ಲೇ ಎಂಟ್ರೆನ್ಸು, ಇಲ್ಲಿ ಬಂದ್ವಿ. ಓಕೆ, ಇಲ್ಲಿ ಬರ್ತಾ ಇದ್ದಾರೆ. ಫೋರ್ಟ್ ಅಂತ ಒಂದು ಸುಮ್ಮನೆ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಗೋರಿ ಇರಬೇಕು, ಆಂಟೋನಿ ಚರ್ಚ್ ಇದೆ, ಸೆಂಟ್ ಆಂಟೋನಿ ಚರ್ಚು. ಓ ಕರೆಕ್ಟ್ ಇರ್ಬೋದು ಅದು. ಇಲ್ಲಿಂದ ಹಾಂ, ಇದೇ ರೋಡು. ಇಲ್ಲೇನಾದ್ರು ಮುಂದೆ ಸಿಕ್ಕಿದ್ರೆ ಸಿಗ್ತೀನಿ, ಇಲ್ಲ ಅಂದರೆ ಬೀಚೇ ಸಿಗುತ್ತೆ. ಇನ್ನೇನು ಬೇರೆ ನ್ಯಾಯನೂ ಸಿಗಲ್ಲ ನನಗೆ ಗೊತ್ತು. ಸಿಗ್ತೀವಿ ರೀ, ಮುಂದೆ ಹೋಗಿ ಸಿಗ್ತೀವಿ. ಪೆಬಲ್ ಬೀಚ್ ಅಂತ, ಅಲ್ಲೆಲ್ಲೋ ಫೋರ್ಟ್ ಅಂತ ಇದೆ. ಫೋರ್ಟಿಗೆ ಬಂದ್ಬಿಟ್ಟು ಬೀಚಿಗೆ ಹೋಗ್ತಾ ಇದ್ದೀವಿ ನಾವು. ಸೈಕ್ ನನ್ನ ಮಕ್ಕಳು, ಇವರು ಸೈಕ್ ನನ್ನ ಮಕ್ಕಳು. ಓಕೆ, ಇಲ್ಲಿ ನೋಡಿ, ಅಲ್ಲಿದೆ ಬೀಚ್, ಅದೇ ಬೀಚು. ಇಲ್ಲಿ ಊರು ಬಾಗ್ಲು ಬಿಡ್ಕೊಂಡು ಆ ಕಡೆ ಫೋರ್ಟ್ ಕಟ್ಕೊಂಡಿದ್ದಾರೆ, ಈ ಕಡೆ ಶಿಪ್ಪಲ್ಲಿ ಬಂದು
ಯಾಕೆ ಸಿಗ್ತೀನಿ ನಿಮಗೆ, ಮುಂದೆ ಸಿಗ್ತೀನಿ. ಇಲ್ಲಿ ಏನು ತೋರಿಸೋದೇನಿಲ್ಲ, ಇಳ್ಕೊಂಡು ಹೋಗ್ಬೇಕು. ತೆಂಗಿನ ಮರ ಇದೆ ಅಷ್ಟೇ. ಓ, ಇದು ಕದಾಕ್ಬೋದು ಕಣಪ್ಪ. 心が躍る羽を伸ばし誰が何をとも止められやしないから焦るように駆け出して木々大ざわめいて向かう今の日々へ国籍指さす方へサバナ帰ろうサバナ一人じゃないよサバナ美しい世界はサバナさあ生み出すんだ。ಇಲ್ಲಿ ನೋಡಿ ಗೈಸ್, ಇದೆ ಯಾವುದೋ ಫೀಲ್ಡ್ ಇದೆ, ಇಲ್ಲಿ ಫುಟ್ಬಾಲ್ ಸ್ಟೇಡಿಯಂ ಇರಬೇಕು. ಏನು ಕ್ರೇಜಿ ಇದೆ ಗೊತ್ತಾ ಇದು, ಸಗದಾಗ ಕಾಣುತ್ತೆ. ಮ್ಯಾಚ್ ಇರಬೇಕು, ಇನ್ನೂ ಸಗದಾಗ ಕಾಣುತ್ತೆ. ಹಾಂ, ಇಲ್ಲೆಲ್ಲ ನಿಂತ್ಕೊಂಡು ನೋಡ್ಬೋದು ಅನ್ಸುತ್ತೆ ಫ್ಲೈಓವರಿಂದನೇ. ಟಿಕೆಟೇ ತಗೊಳೋದು ಬೇಡವೇನೋ. ಫುಟ್ಬಾಲ್ ಸ್ಟೇಡಿಯಮ್ಮ, ಏನು ಸ್ಟೇಡಿಯಂ ಅದು? ಏನೋ ಒಂದು ಸ್ಟೇಡಿಯಂ ಇರುತ್ತೆ ಗೈಸ್. ತುಂಬ ಕನ್ಫ್ಯೂಷನ್ಸು ರೋಡಿಂದು. ಎಲ್ಲೆಲ್ಲೋ ಹೋಗ್ತಿದ್ದಾರೆ. ಅವರಿಗೆ ಎಲ್ಲರಿಗೂ ವೆಯ್ಟ್ ಮಾಡಬೇಕು. ದೃಷ್ಟಿ ಎಲ್ಲೋ ಹೋದ, ಶಾಶು ಎಲ್ಲೋ ಹೋದ. ಅಲ್ಲಿ ನಿಂತಿದ್ದೆ ಲೆಫ್ಟಲ್ಲಿ, ವಾಯ್ಸ್ ನೋಡೋಂಗೆ ಇಲ್ಲ, ಫುಲ್ ಚಿಲ್ಲು, ಚಿತ್ತಾಲ್ ಪತಾಲು. ಅಲ್ಲಿ ಮೇಲೆ ಎಕ್ಸ್ಪ್ರೆಸ್ ವೇ ಇರಬೇಕು, ಬೈಕಲ್ಲೋ ಇಲ್ಲ ಅಲ್ಲಿ. ಗೈಸ್, ಇನ್ನು ರೂಮಿಗೆ 14 ಕಿಲೋಮೀಟರ್ ಇದೆ. ಎಲ್ಲಿ ಹೋಗ್ತಿದ್ದೀವಿ, ಎಲ್ಲಿ ಬರ್ತಿದ್ದೀವಿ ಗೊತ್ತಿಲ್ಲ. ಶಾಶು ಒಂದು ಕಡೆ ಆಗಿದ್ದಾನೆ, ದೃಷ್ಟಿ ಒಂದು ಕಡೆ ಆಗಿದ್ದಾನೆ. ಎಲ್ಲ ಇದು ಉಳ್ಕೊಳೋ ಜಾಗದ ಹೆಸ್ರು ಹಾಕ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲ. ದೃಷ್ಟಿ ಅಲ್ಲೆಲ್ಲೋ ರೈಟಿಗೆ ನಿಂತಿರ್ತೀವಿ, ಅಲ್ಲೆಲ್ಲೋ ಲೆಫ್ಟಿಗೆ ಹೋಗ್ತಾನೆ. ಲೆಫ್ಟಿಗೆ ನಿಂತಿದ್ರೆ ರೈಟಿಗೆ ಹೋಗ್ತಾನೆ. ಈಗ ವಾವ್, ನೈಸ್. ಸಣ್ಣ ಸೆಟ್ ಆಗ್ತಾ ಇದೆ. ಶಾಶು ನೋಡಿದರೆ ಎಲ್ಲೂ ನಿಲ್ಲಲ್ಲ, ಸೀದಾ ಹೋಗ್ತಿರ್ತಾನೆ. ಈಗ ಇವರಿಬ್ಬರೂ ಸರಿ ಮಾಡ್ತಾನೆ, ನಾನು ಏನು ಮಾಡಲಿ ಹೇಳಿ? ಅದಕ್ಕೆ ನಾನು ಮ್ಯಾಪ್ ಹಾಕ್ಕೊಂಡು ನಾನು ಒಂದು ಕಡೆ ಹೋಗ್ತಿದ್ದೀನಿ. ಈಗ ಎಲ್ಲಿ ಹೋಗ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಹೋಗ್ತಾ ಇದ್ದೀನಿ ಅಷ್ಟೇ, ಸುಮ್ಮನೆ ಹೋಗ್ತಾ ಇದ್ದೀನಿ. ರೆಸಾರ್ಟ್ ಹೆಸ್ರು ಹಾಕಿದ್ದೀನಿ. ಆ ರೋಡ್ ಒಂದು ಮಿಸ್ ಆದರೆ ಇನ್ನೊಂದು ರೋಡಲ್ಲಿ ಹೋಗ್ತಾ ಇದ್ದೀನಿ. ರಿವರ್ಸ್ ತಿರುಗ್ಸಕ್ಕೆ ಏನು ಹೋಗ್ತಾ ಇಲ್ಲ. ಓ ಸೈಕ್, ಇದೊಂದು ಗಾಡಿ ನೋಡಿ ಇಲ್ಲಿ, ನಜ್ಜಿ ಹೆಂಗಿದೆ ನೋಡು, ಸಗದಾಗಿದೆ ನೋಡೋಕ್ಕೆ. ಕ್ರೇಜಿ, ಸಾಕತ್ತು.